ಸಿದ್ದರಾಮಯ್ಯನ ಮಗ ಏನಾರೇ ಕಾಶ್ಮೀರಕ್ಕೆ ಹೋಗಿದ್ರೆ, ನಮ್ಮ ಜಮೀರ್ ಅಹ್ಮದ್ ಖಾನನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಎಸ್.ಸಿ. ಬಾದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಜಮೀರ್ ಅಹ್ಮದ್ ಖಾನ್ ಹೊರಗೆ ಬರ್ತಿದ್ದ, ಅವನ ಮಗ ಇಬ್ಬರು ಗುಂಡು ಹಾಕ್ತಿದ್ರು. ಯಾಕಂದ್ರೆ ಇವರಿಬ್ಬರು ಹಿಂದೂ ಅದ. ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿದೆ. ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರಲ್ಲ ಭಯೋತ್ಪಾದಕರು, ಏನು ಕೇಳಿ ಗುಂಡು ಹಾಕಿದ್ರು, ಯಾವ ಜಾತಿ ಅಂತ ಕೇಳಿದ್ರು. ಏನೋ ಅವ್ರು ಕಲ್ಮ ಓದ್ಲಾಕ ಬರ್ತೈತೆ ಅನ್ನೋದು ಕೇಳಿದ್ರು. ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರಶೈವರು ಇದ್ರಾಗ ಜಗಳಾಡ್ಕೊಂಡು ಹೋದ್ರೆ, ನಾಳೆ ನೀವು ವೀರಶೈವರದಿರೋ ಲಿಂಗಾಯತರದಿರೋ ಕೇಳೋದಿಲ್ಲ. ಸಿದ್ದರಾಮಯ್ಯನ ಮಗ ಏನಾರೇ ಕಾಶ್ಮೀರಕ್ಕೆ ಹೋಗಿದ್ರೆ, ನಮ್ಮ ಜಮೀರ್ ಅಹ್ಮದ್ ಖಾನನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಎಸ್.ಸಿ. ಬಾದೇವಪ್ಪನ ಮಗ ಕಾಶ್ಮೀರಕ್ಕೆ ಹೋಗಿದ್ರೆ, ಜಮೀರ್ ಅಹ್ಮದ್ ಖಾನ್ ಹೊರಗೆ ಬರ್ತಿದ್ದ, ಅವನ ಮಗ ಇಬ್ಬರು ಗುಂಡು ಹಾಕ್ತಿದ್ರು. ಯಾಕಂದ್ರೆ ಇವರಿಬ್ಬರು ಹಿಂದೂ ಅದ. ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ. ಪಾಕಿಸ್ತಾನ ಪರವಾಗಿ ಪಾಕಿಸ್ತಾನ ಏಜೆಂಟಾಗಿ ಇವತ್ತು ಮಾತಾಡೋದು. ಯುದ್ಧ ಬೇಕಾಗಿಲ್ಲ ಅಂತ ಹೇಳೋ ಯಾರು? ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ, ಪಾಕಿಸ್ತಾನ ಒಂದು ಭಾಗದ ಮುಖ್ಯಮಂತ್ರಿ ನೋಡ್ರಿ. ಅವ್ರು ಅಟ್ಟೆ ಊಟ ತಿಳ್ಕೊಂಡಾರ. ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗೋದಿಲ್ಲ, ಎಲ್ಲಿವರೆಗೆ ಇಂಥ ನಾರಾಯಕರನ್ನ ಹೀನಾಯವಾಗಿ ಹಿಂದೂಗಳು ಸೋಲಿಸೋದಿಲ್ಲ. ಇವ್ರು ಹೀಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದ್ರು, ಯಾವಾಗ ಹಿಂದುತ್ವ ದೇಶದಲ್ಲಿ ಜಾಗೃತ ಆದರೆ ಅಂಗಿ ಮ್ಯಾಗ ಜನವರ ಹಾಕೊಂಡೆ ಆಗ್ತದೆ. ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನದ ಹೋಗ್ಲಾಕತ್ತಾರೆ. ಮೊದಲು ಯಾವ ದೇವಸ್ಥಾನ ಬರ್ತಿದ್ರೆ ಮಸೂದಿ ಮಾತಾಡಬೇಡ್ರಿ ಸುಮ್ಕೊಂಡು. ಮೋದಿ ನಾಯಕತ್ವದ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಯಾರು ಹೇಳ್ತಾರೆ? ಈ ಕಾಶ್ಮೀರಲ್ಲಾಗಿರುವಂಥ ಹಿಂದೂ ಅದೇ ಒಂದೇ 28 ಮಂದಿ ಇದೆ. ಈ 10 ವರ್ಷದ ಏನಾಗಿತ್ತು ಕಾಶ್ಮೀರ್ನಾಗ? ಮೋದಿಯವರು ಅದಾರ್ಥ ಸುರಕ್ಷಿತ ಅದೀವಿ. ಹುಚ್ಚ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರು ಉಳಿದಿಲ್ಲ. ಏನು ಹೆಸರೇ ನಿಮ್ಮದು? ಪತ್ರಕರ್ತರು ಹೌದಲ್ಲ? ಹಾಂ, ಇಷ್ಟೊತ್ತಿಗೆ ಬಶೀರ್ ಅಹ್ಮದ್ ಆಗಿರ್ತೀವಿ. ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾರ್ಥ ನಮಗೆಲ್ಲ ಇನ್ನೂ ಗೌರವ ಇದೆ. ಜಗತ್ತು ಆಗಬೇಕಂತೀರ, ಪ್ರತಿ ಬಾರಿ ಯುದ್ಧ ಮಾಡಬೇಕು, ಬಿಡಬೇಕು. ಅಲ್ಲಿ ಪರಿಸ್ಥಿತಿ ಏನನ್ನೋದು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೂಲಂಕಷವಾಗಿ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲ್ವಿ. ಇವಾಗ ನೋಡ್ರಿ, ಒಂದು ಸಿಂಧೂ ನದಿಯ ಇದನ್ನೇ ಬಂದ್ ಮಾಡ್ಯಾರ. ಆದ್ರೆ ಪಾಕಿಸ್ತಾನದಕ್ಕಿಂತ ಹೊಯ್ಕೊಳ್ಳೋರು ಇಲ್ಲಿ ಅದಾರ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಏನೋ ಅಯೋಗ್ಯ ನಮಗೆ ಪತ್ರ ಬರ್ತಾರತ್ತ. ಕಾಂಗ್ರೆಸ್ ಹೇಳ್ತಾನೆ ಹೆಚ್ಚಿಗೆ ಮಳೆಯಾಗಿ ನೀರಾದ್ರೆ ಏನು ಮಾಡೋರು? ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳ್ನಾಡು. ಅವಾಗ ಸಿಕ್ಕಾಪಟ್ಟಿ ಮಳೆ ಆದಾಗ ಏನಾಗ್ತಿರೋದು, ಡ್ಯಾಮ್ ತೆಗೆದು ಹೋಗ್ತದೆ. ಅದು ಹಂಗೆ ಹೋಗಲ್ಲ. ಅದನ್ನೆಲ್ಲ ನೀರು ವಾಪಸ್ಸು ನಮ್ಮ ದೇಶ ಒಳಗೆ ಬಂದ್ಬಿಡ್ತಂದ್ರೆ ಮತ್ತೆ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿ. ಮತ್ತು ಅದು ಅವ್ರ ರಾಜತಾಂತ್ರಿಕ ಹೊರಗೆ ಹಾಕೋದು, ಇಲ್ಲಿರುವಂಥ ಪಾಕಿಸ್ತಾನ ಹೊರಗೆ ಹಾಕೋದು, ಇವೆಲ್ಲ ಕಠಿಣ ನಿರ್ಣಯಗಳೇ. ಏನೋ ಮಾಡಬೇಕಂತ ದೇಶದ ಭಕ್ತಿ ಎಲ್ಲರೂ ಹಿಂದೂಗಳು ಒಂದು ರಕ್ತ ಏನೋ ಮಾಡ್ತಾರೆ. ನರೇಂದ್ರ ಮೋದಿ ಅವ್ರು ಸುಮ್ಮನಿಲ್ಲ, ಅವ್ರು ಮಾತಾಡೋಕ್ಕೆ ಬರೋದಿಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ನೀವು ನೋಡಿ, ಗಮನ ಮಾಡಿರಿ, ಇಡೀ ಜಗತ್ತಿನಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದೆ, ರಷ್ಯಾ ಸಪೋರ್ಟ್ ಮಾಡಿದೆ, ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ವಿಮಾನಗಳು ನೋಡ್ರಿ. ಅದು ಎಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲಿಯೂ ಸಹ ಸಪೋರ್ಟ್ ಸಿಗ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರ್ನಾಗ 28 ಕೊಲೆ ಇದು ಅದು ನಮ್ಮ ಅಷ್ಟೇ ಯಾವುದಲ್ಲ. ರಾಹುಲ್ ಗಾಂಧಿ ಹೋಗ್ಯಾನ ಕಾಶ್ಮೀರ, ಸಾಂತ್ವನ ಹೇಳ್ಯಾನ. ಅದೇ ಸಾಬ್ರು ಸತ್ತಿದ್ರೆ ಆಕಿ ಆಕಿ ತಂಗಿ ಅದಾಳ ಒಟ್ರ, ಆ ಒಟ್ರ ಇವ ಕೂಡ ಹೋಗಿ ಅಳತಿದ್ರು. ಈಗ ಹೋಗಿ ಅಲ್ಲಿ ಹಿಂದೂಗಳಿಗೆ ಆದಾಗ ಹೋಗ್ಬೇಕು. ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳ್ಳಿ ಬರ್ತಾರೆ. ಭದ್ರತೆ ಮಾಡಬೇಕಾಗಿತ್ತು ಅಂತ, ಭದ್ರತೆ ಕೊಡಬೇಕಾಗಿತ್ತು ಮೋದಿಯವರು ಅಂತ ಹೇಳ್ತಾರೆ. ಇವರಲ್ಲಿ ಇದು ಕರ್ನಾಟಕದಾಗ ಎಷ್ಟು ಭದ್ರತೆ ಹಿಂದೂಗಳಿಗೆ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಕ್ಷಮೆ ಬರುತ್ತೆ. ಇದನ್ನು ಹೇಳ್ತೇನೆ, ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್. ಕರ್ನಾಟಕ ಮುಖ್ಯ ಅಂದ್ರಲ್ಲ ಪಾಕಿಸ್ತಾನ ಮುಖ್ಯ. ಹೋಗಿ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆಗ್ತಾರೆ. ಸರಿ, ಇದು ಅರಬಿ ತಿಮ್ಮಪ್ಪ ಹೇಳ್ತಾರೆ. ಅರಬಿ ತಿಮ್ಮಪ್ಪ ಅವರು ಎಲ್ಲ ಮುಸ್ಲಿಮರು ಭಯೋತ್ಪಾದಕರ ಅಲ್ಲ, ಮತ್ತು ಪ್ರವಾಸಿಗರ ರಕ್ಷಣೆ ಮಾಡಿದ್ದ ಮುಸ್ಲಿಮರ ಅವ್ರ ಪರ ವ್ಯಾಖ್ಯಾನಿಸ್ತಾರೆ. ಎಲ್ಲ ನಾಟಕ. ಈಗ 2 ದಿವಸದಿಂದ ಹೊಂಟೈತಿ ಹೊಸ ಡೈಲಾಗ್. ಅಂದ್ರೆ ಇವರು ಮುಸ್ಲಿಮ್ ಸಪೋರ್ಟ್ ಮಾಡಿದ್ರಂತೆ. ಅಲ್ಲಿ ಇರೋರನ್ನೇ ಯಾರ್ಯಾರು ಮಾಹಿತಿ ಕೊಟ್ಟರು, ಯಾರು ಇದನ್ನು ಎಲ್ಲ ಮಾಡಿಕೊಟ್ಟವ್ರು ಯಾರು ಅನ್ನೋದು ಈಗ ಅವ್ರ ಮನೆಗೆ ಹೋಗಿ
ಐಡೆಂಟಿಫೈ ಮಾಡ್ಲಕತ್ತಾರಲ್ರಿ ಮಿಲಿಟ್ರಿ ಅವರು. ಸುಮ್ಮನೆ ಇವೆಲ್ಲ ಇಲ್ಲಿ ಕೂತೋದಾಗ ಅಲ್ಲಿ ಹೋಗಿ ನೋಡಿ ಬಂದ ನಮ್ಮ ಎಕ್ಸೈಸ್ ಮಿನಿಸ್ಟ್ರು ಎಕ್ಸೈಸ್ ಮಿನಿಸ್ಟ್ರು ಹೋಗಿ ನೋಡಿ ಬಂದ, ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದ ಅದರಲ್ಲಿ ಇಲ್ಲ ಅವ್ರ ಜಾತಿ ಕೇಳಿಲ್ಲ. ಆ ಪ್ರಿಯಾಂಕಾ ಖರ್ಗೆ ಏನಾರೇ ಸ್ವಾಭಿಮಾನ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಕೊಲೆ ಮಾಡ್ತಾರೆ ರಜಾಕರು. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರಜಾಕರು ಮಲ್ಲಿಕಾರ್ಜುನ ತಾಯಿನ ಕೊಲೆ ಹೊಡಿತಾರೆ. ಗಿಡದ ಬುಡಕ ತಗೊಂಡಿರ್ತಾನೆ ಇದೇ ಮಲ್ಲಿಕಾರ್ಜುನ. ಈ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರೆ, ರಜಾಕರು ಹೊಡೆದಿಲ್ಲ, ಅದು ಹಿಂದೂ ಮುಸ್ಲಿಂ ಅಲ್ಲ. ಮತ್ತೆ ಏನು ಹೇಳ್ಬೇಕು ಇಂಥ ಅಯೋಗ್ಯರೆಲ್ಲ. ಇದು ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲಿ ಅಧ್ಯಯನ ಮಾಡಿ. ಅಂಬೇಡ್ಕರ್ ಹೇಳ್ತಾರೆ 1942ರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ, ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗಲಿಕ್ಕೆ ನಾನು ಒಪ್ಪಿಗೆ ಇಲ್ಲ. ಒಂದು ವೇಳೆ ನೆಹರೂನೇ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ್ಯಾರ, ಗಾಂಧಿಯನ್ನ ಮಹಾತ್ಮ ಅನ್ಬೇಡ್ರಿ, ಗಾಂಧಿಯನ್ನ ರಾಷ್ಟ್ರಪಿತ ಅನ್ಬೇಡ್ರಿ, ಅದಕ್ಕೆ ಯೋಗ್ಯ ಇಲ್ಲ. ಯಾರು ಬಾಬಾ ಸಾಹೇಬ್ ಹೇಳ್ತಾರೆ. ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ, ಒಂದು ವೇಳೆ ಭಾರತವನ್ನು ಒಲಿದಾದ್ರೆ ಎರಡು ರಾಷ್ಟ್ರ ನೀವು ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬಂದ ಮೇಲೆ ಎರಡು ರಾಷ್ಟ್ರ ಮಾಡಬೇಕಂತ ಯಾರು ಬಾಬಾ ಸಾಹೇಬ್ ಯಾಕೆ ಹೇಳಿದ್ರಂದ್ರೆ, ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನು ಅಂತಂದ್ರೆ ತಿಳ್ಕೊಂಡಿಲ್ಲ. ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರೋದಿಲ್ಲ. ಇಸ್ಲಾಂ ಇರೋದ್ರಿಂದ ಭಾರತಕ್ಕೆ ನೆಮ್ಮದಿ ಇರೋದಿಲ್ಲ. ಇವತ್ತು ಸತ್ಯಾಗ್ಲಿಕ್ಕೆ ಅಂಬೇಡ್ಕರ್ ಅವ್ರನ್ನ ನಾವು ದೂರಿರ್ತೀವಿ ಎಲ್ಲರೂ. ಅಂಬೇಡ್ಕರ್ ಅಂದರೆ ದಲಿತು, ಅಂಬೇಡ್ಕರ್ ಅಂದರೆ ಯಾರಿರ್ತಾರೋ ಮೆಜಾರಿಟಿಯವರು ಪ್ಲಸ್ ಕಾಂಗ್ರೆಸ್. ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನವ್ರು. ನೆಹರು ತಾನೇ ತೊಗೊಂಡ ಭಾರತ ರತ್ನ, ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು, ರಾಜೀವ್ ಗಾಂಧಿ ತಾನೇ ತೊಗೊಂಡ. ಇವತ್ತು ಪಾಕಿಸ್ತಾನ ಮೀಡಿಯಾ ಎಲ್ಲ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲಿ. ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲಿಕ್ಕೆ ಸಾಬ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.